ಸೂರಜ್ ನಾಯ್ಕ್ ಸೋನಿ ಅವರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಲೋಕಸಭಾ ಕ್ಯಾಂಡಿಡೇಟ್ ಆಗಿ ಟಿಕೆಟ್ ಸಿಗುತ್ತೆ. ಆದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಬಿಜೆಪಿ ಕಡೆಯಿಂದ ಟಿಕೆಟ್ ಕೈತಪ್ಪತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದನ್ನ ಗೊತ್ತಿಲ್ಲ. ಬಟ್ ಆದ್ರೆ ಯಾಕೆ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಟಿಕೆಟ್ ಕೊಡಬೇಕು, ಹಾಗೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಯಾಕೆ ಕೊಡೋಕೆ ಹೈಕಮಾಂಡ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು 1 by 1 ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಯಾವುದೇ ಪಕ್ಷದವರು ಕೂಡ ತಮ್ಮ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಹಾಗೇನೆ ಅನಂತ್ ಕುಮಾರ್ ಹೆಗ್ಡೆ ಅವರನ್ನ ಬಿಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ರು ಪ್ರಬಲವಾದ ಸ್ಪರ್ಧಿಗಳ ಹೆಸರು ಕೂಡ ಕೇಳಿಸ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಅನಂತ್ ಕುಮಾರ್ ಹೆಗ್ಡೆ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆರೋಪಗಳಿದೆ. ಒಂದು, ಅಭಿವೃದ್ಧಿ ಮಾಡ್ತಾ ಇಲ್ಲ, ಸ್ವಪಕ್ಷದವರ ಸೋಲಿಗೆ ಕಾರಣ ಆಗಿದ್ದಾರೆ, ಉಗ್ರ ಹಿಂದೂವಾದ ಮಾಡ್ತಾ ಇದ್ದಾರೆ, ಕಳೆದ 4 ವರ್ಷಗಳಿಂದ ನಾಪತ್ತೆ ಆದವರು ಇವಾಗ ಎಲೆಕ್ಷನ್ ಬಂದಿದೆ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ, ಸಂಸತ್ತಲ್ಲಿ ಮಾತೇ ಆಡೋದಿಲ್ಲ, ಸಂವಿಧಾನ ವಿರೋಧಿ ಹೇಳಿಕೆ ನೀಡ್ತಾರೆ. ಹೀಗೆ ಸಿಕ್ಕಾಪಟ್ಟೆ ಕಾರಣಗಳಿದೆ ಅವರ ವಿರೋಧ ಮಾಡ್ಲಿಕ್ಕೆ. ಇದರಿಂದ ಸಹಜ ಆಗಿನೇ ಬಿಜೆಪಿ ಹೈಕಮಾಂಡ್ ಇವರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಸಿಲುಕಿದೆ. ಇನ್ನೊಂದ್ ಕಡೆ ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದಾಗಿ ತಿಳಿಸಿದ್ರು. ಹಾಗೂ ಕೆಲ ಕ್ಷೇತ್ರಗಳನ್ನು ಸಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ತುಮಕೂರು ಅಥವಾ ಉತ್ತರ ಕನ್ನಡ ಎರಡರಲ್ಲಿ ಒಂದು ಕ್ಷೇತ್ರವನ್ನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ತುಮಕೂರಲ್ಲಿ ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು. ಬಿಜೆಪಿ ಕಡೆಯಿಂದ ಇವರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ತುಮಕೂರು ಆಯ್ತು, ಈಗ ಉತ್ತರ ಕನ್ನಡ ಒಂದು ಅವ್ರು ಕೇಳಿದಲ್ವಾ ಕುಮಾರಸ್ವಾಮಿ ಅವರು. ಸೊ ತುಮಕೂರು ಸಿಗೋದಿಲ್ಲ ಅಂದ್ಮೇಲೆ ಉತ್ತರ ಕನ್ನಡದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಬರೋದು ಬಹುತೇಕ ಫೈನಲ್ ಅಂತಾನೆ ಹೇಳ್ಬೋದು. ಉತ್ತರ ಕನ್ನಡ ವಿಷಯಕ್ಕೆ ಬಂದ್ರೆ ಜೆಡಿಎಸ್ ಪ್ರಬಲ ಸ್ಪರ್ಧಿ ಅಂತ ಗುರುತಿಸಿಕೊಂಡವರು ಸೂರಜ್ ನಾಯ್ಕ್ ಸೋನಿ ಅವರು. ಹಾಗಾಗಿನೇ ಇವರಿಗೆ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಬಾಕಿ ಉಳಿದಂತ ಲೆಕ್ಕಾಚಾರ ನೋಡೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಟಫ್ ಫೈಟ್ ಇತ್ತು ಅಂತಾನೆ ಹೇಳ್ಬೋದು. ಜೆಡಿಎಸ್ಗೂ ಮೊದಲು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಪಕ್ಷದ ಕಾರ್ಯಕರ್ತರೊಂದಿಗೆ ಒಳ್ಳೆ ಒಡನಾಟ ಕೂಡ ಇವ್ರದ್ದು ಉತ್ತಮ ಆಗಿದೆ. ಸೂರಜ್ ನಾಯ್ಕ್ ಸೋನಿ ಅವ್ರದ್ದು ದೇಶದಲ್ಲಿ ಆರದೇ ಇರುವಂತಹ ಮೋದಿ ಅಲೆ ಯಾವುದೇ ಅಭ್ಯರ್ಥಿ ನಿಂತರೂ ಗೆಲ್ಸ್ಕೊಡುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಇನ್ನು ಕೊನೆಯದಾಗಿ ಜಾತಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಹಿಂದೂ ನಾಮಧಾರಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಹಿಂದೂ ನಾಮಧಾರಿ ಸಮಾಜದವರ ಬೆಂಬಲ 100% ಸೂರಜ್ ನಾಯ್ಕ್ ಸೋನಿ ಅವರಿಗೆ ಸಿಗತ್ತೆ. ಸೊ ಇವೆಲ್ಲಾ ವಿಷಯಗಳು ಸೂರಜ್ ನಾಯ್ಕ್ ಸೋನಿ ಅವರ ಪರವಾಗಿನೇ ಇರೋದ್ರಿಂದ ಸೂರಜ್ ನಾಯ್ಕ್ ಸೋನಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ MP ಕ್ಯಾಂಡಿಡೇಟ್ ಆಗೋದು ಬಹುತೇಕ ಫೈನಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನ್ ಅನ್ಸುತ್ತೆ? ಈಗಾಗಲೇ ನೀವು ಉತ್ತರ ಕನ್ನಡದಲ್ಲಿ ಒಂದಿಷ್ಟು ಜನ ನನ್ನ ವಿಡಿಯೋಗಳನ್ನ ಉತ್ತರ ಕನ್ನಡದವರು ನೋಡ್ತಾ ಇರ್ಬೋದು. ಉತ್ತರ ಕನ್ನಡದಲ್ಲಿ ಈಗಾಗಲೇ ಅನಂತ್ ಕುಮಾರ್ ಹೆಗ್ಡೆ ಅವರ ಆಡಳಿತ ನೋಡಿದ್ರಿ. ಸೊ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತಾ, ಅಥವಾ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ, ನೋಡುವ ಯಾರಿಗೆ ಸಿಗತ್ತೆ ಅಂತ.